ಟಿ ವಿ ಎಸ್ ಆರ್ಬಿಟರ್ ಇ ವಿ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಮತ್ತು ಡಿ ಎಮ್ಗಳಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳು ಬಂದಿದೆ. ಇದರ ರೇಂಜ್ ಏನು, ಬ್ಯಾಟ್ರಿ ಎಷ್ಟು ಪ್ರೈಸ್ ಆಗುತ್ತೆ, ಯಾವ ವೇರಿಯಂಟನ್ನು ತೊಗೊಂಡ್ರೆ ಉತ್ತಮ, ಇದೆಲ್ಲ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡಿ, ಆವಾಗ ನಿಮಗೊಂದು ಐಡಿಯಾ ಬರುತ್ತೆ ಯಾವ ವೇರಿಯಂಟು ನಿಮಗೆ ಸೂಕ್ತ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮೊದಲನೇ ಪ್ರಶ್ನೆ, ಟಿ ವಿ ಎಸ್ ಆರ್ಬಿಟ್ರಲ್ಲಿ ಎಷ್ಟು ವೇರಿಯಂಟ್ ಬರುತ್ತೆ? 2 ವೇರಿಯಂಟ್ ಬರುತ್ತೆ. ವೇರಿಯಂಟನ್ನು ಐ ಡಿ ಸಿ ರೇಂಜಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ತಾರೆ. V1 ಅಥವಾ ವೇರಿಯಂಟ್ 1 ನಿಮಗೆ 86 ಕಿಲೋಮೀಟರ್ಸ್ ಐ ಡಿ ಸಿ ರೇಂಜ್ ಬಂದರೆ, V2 ಅಥವಾ ವೇರಿಯಂಟು 158 ಕಿಲೋಮೀಟರ್ಸ್ ಐ ಡಿ ಸಿ ರೇಂಜ್ ಬರುತ್ತೆ. ಇಂಟ್ರೆಸ್ಟಿಂಗ್ ಥಿಂಗ್ ಏನಂತಂದರೆ, ಇದರಲ್ಲಿ ರೇಂಜ್ ಒಂದು ಬಿಟ್ಬಿಟ್ಟು ಉಳಿದಿರೋದೆಲ್ಲ ಸೇಮು. ಬ್ಲೂಟೂತ್ ಕನೆಕ್ಟೆಡ್ ಫೀಚರ್ಸ್ ಇರ್ಬೋದು ಅಥವಾ ಸ್ಮಾರ್ಟ್ ಫೀಚರ್ಸ್ ಅಂತ ಹೇಳ್ತಿಲ್ಲ, ಅದು ನ್ಯಾವಿಗೇಷನ್, ರೈಡ್ ಸ್ಟ್ಯಾಟಿಸ್ಟಿಕ್ಸ್ ಇದೆಯಲ್ಲ, ಇವೆಲ್ಲ ಸೇಮ್ ಟು ಸೇಮ್ ಇದೆ. ಓನ್ಲಿ ನಿಮಗೆ ರೇಂಜ್ ಮಾತ್ರ ಡಿಫ್ರೆನ್ಷಿಯೇಟ್ ಆಗುತ್ತೆ. ಈಗ ಯಾವ ವೇರಿಯಂಟ್ಸ್ ಇದೆ ಅಂತ ಗೊತ್ತಾದ ಮೇಲೆ ನೆಕ್ಸ್ಟ್ ಬರೋದು ಇದರಲ್ಲಿ ಯಾವುದಪ್ಪ ಚೂಸ್ ಮಾಡೋದು ಅಂತ. ಸೊ ವೇರಿಯಂಟಲ್ಲಿ ಯಾವುದನ್ನು ಚೂಸ್ ಮಾಡೋದು ಅಂತ ನೋಡಿದ್ರೆ, ನಿಮ್ಮ ದಿನನಿತ್ಯದ ಬಳಕೆ ಬಗ್ಗೆ ನಾನು ಹೇಳ್ತೀನಿ. ಇವಾಗ ನಾನು ದಿನಕ್ಕೊಂದು 30ರಿಂದ 40 ಕಿಲೋಮೀಟ್ರ್ ಓಡಿಸ್ತೀನಿ ಸ್ಕೂಟರ್ನ ಅಂತಂದರೆ, ನನ್ನ ಆಪ್ಷನ್ ಯಾವತ್ತಿದ್ರೂ ವೇರಿಯಂಟ್ 1 ಆಗಿರುತ್ತೆ. ಅದೇ ನನಗೆ ಇವಾಗ ಸ್ವಲ್ಪ ದಿನಕ್ಕೊಂದು 70-80 ಕಿಲೋಮೀಟ್ರ್ ಓಡಿಸ್ತೀನಿ ಅಂತ ಇಟ್ಕೊಳ್ಳಿ, ನನ್ನ ಕೆಲಸಕ್ಕೆ ಹೋಗ್ಬೇಕು, ಎಲ್ಲಿಗೋ ಹೋಗ್ಬೇಕಾಗಿದೆ, ಯಾವುದೋ ಏರಿಯಾಕ್ಕೆ ಏನೋ ಹೋಗ್ಬೇಕಾಗಿದೆ ಅಥವಾ ಏನೋ ಕೆಲಸಕ್ಕಂತ ಹೋಗ್ಬೇಕಾಗಿದೆ, ಅದೆಲ್ಲ ಸೇರಿಸ್ಬಿಟ್ಟು ಒಂದು 70ರಿಂದ 80 ಕಿಲೋಮೀಟ್ರ್ ಓಡಿಸ್ತೀನಿ ಅಥವಾ 60ರಿಂದ 70 ಕಿಲೋಮೀಟ್ರ್ ಓಡಿಸ್ತೀನಿ ಅಂತಂದರೆ, ನನ್ನ ಆಪ್ಷನ್ನು ವೇರಿಯಂಟ್ 2 ಆಗಿರುತ್ತೆ. ಸೊ ನಾನು ಏನು ಮಾಡ್ತೀನಿ ಅಂದರೆ, ನನ್ನ ಯೂಸೇಜ್ ಮೇಲೆ ನಾನು ಯಾವ ವೇರಿಯಂಟ್ ತೊಗೊಳ್ಳೋದು ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಅದೇ ಥರ ನಿಮಗೂ ಕೂಡ. ಸೊ ಇವಾಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ತಿರ್ಬೋದು, ಏನಪ್ಪ ಇದು ಬ್ಯಾಟ್ರಿ ಆಸ್ ಅ ಸರ್ವಿಸ್ ಅಂತ. ಬ್ಯಾಟ್ರಿನ ಒಂದು ಸರ್ವಿಸ್ ಥರ ತೊಗೊಳ್ಳೋದು. ಯಾವ ಥರ? ನೀವು ಸಬ್ಸ್ಕ್ರಿಪ್ಷನು, ಇವಾಗ ನೆಟ್ಫ್ಲಿಕ್ಸು, ಅಮೆಝಾನ್ ಪ್ರೈಮು, ಈ ಥರ ಸಬ್ಸ್ಕ್ರಿಪ್ಷನ್ ತೊಗೊಳ್ತಿರಲ್ಲ, ಅದೇ ಥರನ ಬ್ಯಾಟ್ರಿಗೂ ಕೂಡ ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋದು. ಬ್ಯಾಟ್ರಿನ ಏನು ಮಾಡೋದು ಅಂದರೆ, ನೀವು ಚಾರ್ಜಿಂಗ್ ಸ್ಟೇಷನ್ ಇರೋದಲ್ಲ ಹತ್ರದಲ್ಲಿ, ಅಲ್ಲೋಗ್ಬಿಟ್ಟು ಬ್ಯಾಟ್ರಿನ ಸ್ವಾಪ್ ಮಾಡ್ಕೊಂಬಿಟ್ಟು ಹಾಕೊಂಬಿಟ್ಟು ಹೋಗ್ಬೋದು. ಬ್ಯಾಟ್ರಿ ಆಸ್ ಅ ಸರ್ವಿಸ್ ಈ ಸ್ಕೂಟ್ರದ್ದು ಎಕ್ಸ್ ಶೋರೂಮ್ ಪ್ರೈಸು 49,999 ಆಗಿರುತ್ತೆ. ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟು ಯಾರಿಗೆ ತುಂಬ ಮಾಡೋದು ಬೇಡ ಅಥವಾ ನನ್ನ ಹತ್ರ ಇಷ್ಟೇ ಆಗೋದು, ಇಷ್ಟೇ ಸಾಕು ಅಂತ ಅಂದ್ಕೊಂಡಿರೋರಿಗೆ ಈ ಆಪ್ಷನ್ನ ಪಿಕ್ ಮಾಡೋದು ತುಂಬ ಒಳ್ಳೆಯದು. ಸೊ ಈಗ ನೆಕ್ಸ್ಟ್ ಪ್ರಶ್ನೆ, ಬ್ಯಾಟ್ರಿನ ಓನ್ ಮಾಡಬೇಕಿದ್ರೆ, ಸೊ ಅದು ಸಿಂಪಲ್. ಏನಂದರೆ, ನೀವು ಬ್ಯಾಟ್ರಿನ ಓನ್ ಅಂತ ಮಾಡ್ತೀರಾ ಅಥವಾ ಬ್ಯಾಟ್ರಿ ಆಪ್ಷನ್ ತೊಗೊಳ್ತೀರಂದರೆ, ನಿಮಗೆ ಈ ಸ್ಕೂಟ್ರ್ ಪ್ರೈಸು 84,500 ಆಗಿರುತ್ತೆ. ಸೊ ಒಂದ್ಸಲ ತೊಗೊಳ್ಳಿ, ಮನೇಲೇ ಚಾರ್ಜ್ ಮಾಡ್ಕೊಳ್ಳಿ ಅಥವಾ ಚಾರ್ಜಿಂಗ್ ಸ್ಟೇಷನ್ ಬೇಕಾದ್ರೆ ಹೋಗ್ಬಿಟ್ಟು ಚಾರ್ಜ್ ಮಾಡ್ಕೊಬೋದು. ಇದು ಹೆಂಗಂತಂದರೆ, ಸ್ವಲ್ಪ ನಿಮಗೆ ಅವೆಲ್ಲ ನಮ್ಗೆ ತಲೆನೋವು ಬೇಡಪ್ಪ ಈ ಸಬ್ಸ್ಕ್ರಿಪ್ಷನ್ದು ಅಂತ ಅಂತಿರೋರಿಗೆ ಇದು ಬೆಸ್ಟ್ ಆಪ್ಷನ್. ಯಾವುದ್ರನ್ನು ಬೈ ಮಾಡ್ಬೇಕಂತ ನೋಡಿದ್ರಿ. ನೆಕ್ಸ್ಟ್ ಬರೋ ಪ್ರಶ್ನೆ ಏನಂತಂದರೆ, ಇದರಲ್ಲಿ ಕನೆಕ್ಟೆಡ್ ಫೀಚರ್ಸ್ ಬರುತ್ತಾ ಅಂದ್ಬಿಟ್ಟು. ಬ್ಯಾಟ್ರಿ ಆಸ್ ಅ ಸರ್ವಿಸ್ ತೊಗೊಳ್ಳೋದು ಅಥವಾ ಬ್ಯಾಟ್ರಿನ ಓನ್ ಮಾಡೋದ್ರಲ್ಲಿ ಡಿಫ್ರೆನ್ಸ್ ಏನಂತಂದರೆ, ಬರೀ ಬ್ಯಾಟ್ರಿ ಮಾತ್ರ ಜೊತೆಲಿರಲ್ಲ, ಅಷ್ಟೇ ಬಿಟ್ಟರೆ ಇನ್ನು ಕನೆಕ್ಟೆಡ್ ಫೀಚರ್ಸ್ ಏನಿದೆ ಅದು ಬರುತ್ತೆ, ಸ್ಮಾರ್ಟ್ ಫೀಚರ್ಸ್ ಇದೆ ಅದನ್ನು ಬರುತ್ತೆ, ನ್ಯಾವಿಗೇಷನು, ರೈಡ್ ಸ್ಟ್ಯಾಟಿಸ್ಟಿಕ್ಸು, ಉಳಿದಿರೋದೆಲ್ಲ ಏನಿದೆ, ಡಿಸ್ಪ್ಲೇ ಆಗಿರ್ಬೋದು, ಆಮೇಲೆ ಟೆಕ್ನಿಕಲ್ ಸ್ಪೆಸಿಫಿಕೇಷನು ಎಲ್ಲನೂ ಸೇಮೇ ಆಗಿರುತ್ತೆ. ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರಲ್ಲ. ದಿನಬಳಕೆಗೆ ಅವಶ್ಯಕತೆ ಇರೋ ಯಾವ ಫೀಚರ್ಸ್ಗಳಿದೆಯಲ್ಲ ಅವೆಲ್ಲನೂ ಎರಡೂ ಸ್ಕೂಟ್ರಲ್ಲೂ ಬರುತ್ತೆ. ಈಗ ಬರೋ ಪ್ರಶ್ನೆ ಮಾಮೂಲಿಯಾಗಿ ಇಷ್ಟೆಲ್ಲ ನೋಡಿದ್ಮೇಲೆ ನಿಮ್ಗೆ ಅನ್ಸೋದು ಯಾರಿಗೆ ಈ ಸ್ಕೂಟ್ರು ಸೂಟೇಬಲ್ ಅಂದ್ಬಿಟ್ಟು. ಸೊ ಇದರಲ್ಲಿ ನಿಮಗೆ ನಾನು ಹೇಳೋದೇನೆಂದರೆ, ಇದು ಸ್ಟೂಡೆಂಟ್ಸ್ಗಳಿಗೆ, ಆಮೇಲೆ ದಿನಕ್ಕೆ ಒಂದು 30-35 ಕಿಲೋಮೀಟ್ರ್ ಅಥವಾ 40 ಕಿಲೋಮೀಟ್ರು ನೀವು ಗಾಡಿ ಓಡಿಸ್ತೀರ ಅನ್ನೋರಿಗೆ, ನಿಮಗೆ ಕೆಲಸಕ್ಕೆ ಹೋಗ್ಬೇಕು ವಾಪಸ್ ಮನೆಗೆ ಬರಬೇಕು ಅಂತ ಇರೋರು, ಅಥವಾ ಚಿಕ್ಕಪುಟ್ಟ ಎಲ್ಲೋ ಒಂದು ಬೇರೆ ಯಾವುದೋ ಕೆಲಸಕ್ಕಿರುತ್ತೆ ಅಲ್ಲಿಗೆ ಹೋಗ್ಬೇಕು ವಾಪಸ್ ಬರ್ಬೇಕಂತ ಇರೋರಿಗೆ, ಪೆಟ್ರೋಲೆಲ್ಲ ದಿನ ರೇಟ್ ಜಾಸ್ತಿ ಆಗ್ತಾಯಿದೆ, ಸೊ ಪೆಟ್ರೋಲ್ ದುಡ್ಡನ್ನ ಸೇವ್ ಮಾಡೋಣ ಅಂತ ಇರೋರಿಗೆಲ್ಲ ಈ ಟಿ ವಿ ಎಸ್ ಆರ್ಬಿಟರ್ ಇದೆಯಲ್ಲ, ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇಲ್ಲಿವರೆಗೆ ನಾವು ರೇಂಜ್ ಬಗ್ಗೆ ನೋಡಿದ್ವಿ. 86, 158 ಇದೆ. ಆಮೇಲೆ ವೇರಿಯಂಟ್ಸಲ್ಲಿ ವೇರಿಯಂಟ್ 1, ವೇರಿಯಂಟ್ 2, ಆಮೇಲೆ ಫೀಚರ್ಸು ಸೇಮು, ಸಬ್ಸ್ಕ್ರಿಪ್ಷನ್ನು 862 rupees ಪರ್ ಮಂತು, ಬ್ಯಾಟ್ರಿ ಆಸ್ ಅ ಸರ್ವಿಸ್ ಸ್ಕೂಟ್ರಿಗೆ 49,999, ಬ್ಯಾಟ್ರಿನ ಓನ್ ಮಾಡೋ ಆಪ್ಷನ್ಗೆ ಅಥವಾ ಬ್ಯಾಟ್ರಿ ಆಪ್ಷನ್ಗೆ 84,500 ಎಕ್ಸ್ ಶೋರೂಮ್ ಪ್ರೈಸ್ ಆಗಿರುತ್ತೆ. ಇದಿಷ್ಟ್ರ ಬಗ್ಗೆ ನಾವು ನೋಡಿದ್ಮೇಲೆ ಕೊನೆಯಲ್ಲಿ ನನಗನ್ನಿಸ್ತಿರೋದೇನೆಂದರೆ, ಟಿ ವಿ ಎಸ್ ಆರ್ಬಿಟರ್ ಇದೆಯಲ್ಲ, ಫ್ಲ್ಯಾಶಿ ಸ್ಕೂಟ್ರ್ ಅಲ್ಲ. ಇವತ್ತು ದಿನನಿತ್ಯ ಜೀವನ ಸ್ವಲ್ಪ ಈಸಿ ಆಗೋ ಥರ ಡಿಸೈನ್ ಮಾಡಿದ್ದಾರೆ. ಸ್ಮಾರ್ಟ್ ಕನೆಕ್ಟೆಡ್ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಎಷ್ಟು ರೇಂಜ್ ಬರುತ್ತೆ, ಆಮೇಲೆ ನ್ಯಾವಿಗೇಷನ್ನು ಅಲ್ಲೇ ಡಿಸ್ಪ್ಲೇದ ಬಂದುಬಿಡುತ್ತೆ, ಯಾರು ಕಾಲ್ ಮಾಡ್ತಿದ್ರು ಅಂತಲೂ ಗೊತ್ತಾಗುತ್ತೆ. ಸೊ ನಿಮ್ಮದೊಂದು ದಿನಕ್ಕೊಂದು 30ರಿಂದ 40 ಕಿಲೋಮೀಟ್ರ್ ಓಡಿಸ್ತಿದ್ರೆ ಅಂದರೆ ವೇರಿಯಂಟ್ 1 ನಿಮಗೆ ತೊಗೊಳ್ಳೋದು ಒಳ್ಳೆ ಆಪ್ಷನು. ನೀವು ದಿನಕ್ಕೊಂದು 60-70 ಕಿಲೋಮೀಟ್ರ್ ಓಡಿಸ್ತಿದ್ದೀರಾ ಅಂತಂದರೆ ವೇರಿಯಂಟ್ 2 ನಿಮಗೆ ಬೆಸ್ಟ್ ಆಪ್ಷನು.
ಸೊ ಪ್ರೈಸ್ ಬಗ್ಗೆನೆಲ್ಲ ನೋಡ್ಕೊಂಡಿದ್ದೀವಿ. ಸೊ ಆಮೇಲೆ ಟಿ ವಿ ಎಸ್ದು ಸರ್ವಿಸ್ ಸೆಂಟ್ರ್ ಕೂಡ ಅದರದ್ದು ನೆಟ್ವರ್ಕ್ ಕೂಡ ತುಂಬ ಚೆನ್ನಾಗಿದೆ. ಸೊ ನಿಮಗೆ ಎಲ್ಲೋದ್ರೂ ಸಿಗುತ್ತೆ. ಆಮೇಲೆ ಹೊರಗಡೆ ಹೋಗಿದ್ದೀರಾ, ಚಾರ್ಜಿಂಗ್ ಸ್ಟೇಷನ್ ಬೇಕು, ಆ ಆಪ್ಷನ್ ಕೂಡ ತುಂಬ ಈಸಿಯಾಗಿ ಮಾಡಿದ್ದಾರೆ. ನಿಮಗೆ ಹತ್ತಿರದಲ್ಲಿ ಎಲ್ಲೆಲ್ಲಿ ಚಾರ್ಜಿಂಗ್ ಸ್ಟೇಷನ್ ಇದೆ ಅಥವಾ ನೀವು ಹೋಗ್ತಿರೋ ಏರಿಯಾದಲ್ಲಿ ಎಲ್ಲೆಲ್ಲಿ ಚಾರ್ಜಿಂಗ್ ಸ್ಟೇಷನ್ ಇದೆ ಇದೆಲ್ಲ ಇನ್ಫಾರ್ಮೇಷನ್ ಕೂಡ ಕೊಟ್ಬಿಡುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಬ್ಲೂಟೂತು, ಡಿಸೈನು, ಡಿಸ್ಪ್ಲೇ ಮತ್ತು ಅದರ್ ಫೀಚರ್ಸ್ ಇದೆಯಲ್ಲ ಇದೆಲ್ಲ ಸೇಮ್ ಟು ಸೇಮು. ಇದರಲ್ಲಿ ಏನು ಚೇಂಜಸ್ ಇರೋಲ್ಲ, ಬರೀ ರೇಂಜಿಂದ ಮಾತ್ರನೇ ವೇರಿಯಂಟು ಚೇಂಜಸ್ ಆಗುತ್ತೆ. ಅದು ಒಂದೇ ವ್ಯತ್ಯಾಸ ಇದರಲ್ಲಿರೋದು. ಇಲ್ಲಿವರೆಗೆ ನಾವು ಟಿ ವಿ ಎಸ್ ಆರ್ಬಿಟರ್ ಬಗ್ಗೆ ಬರೋ ಸಾಮಾನ್ಯ ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರಗಳನ್ನು ನೋಡಿದ್ವಿ. ಸೊ ಇದಿಷ್ಟು ನೋಡಿದ್ಮೇಲೆ ನಿಮ್ಗೆ ಏನು ಅನಿಸುತ್ತೆ, ಯಾವ ವೇರಿಯಂಟ್ನ ಬೈ ಮಾಡಿದ್ರೆ ಬೆಟರ್ ಆಪ್ಷನ್ ಅಂತ ನಿಮ್ಗೆ ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಒಂದು ಲೈಕ್ ಕೂಡ ಮಾಡಿ. ಈ ವಿಡಿಯೋನ ಬೇರೆ ಯಾರಿಗಾದ್ರು ಶೇರ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತಿದ್ರೆ ಅದನ್ನು ಕೂಡ ಮಾಡಿ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್.